ಬಾವಿಗೆ ಗುಂಡಿಗೆ ಅಲ್ಲ, ಬಾವಿಗೆ ಒಳದು. ಅದು ಶಬ್ದ ಕೇಳಿತ್ತು ಒಳ್ಳೆ ಮನೆ ಹತ್ರ ಬೀಳುವಾಗ ದೊಡ್ಡ ಶಬ್ದ ಆಯ್ತು. ಇಲ್ಲಿ ಹತ್ರ ಮನೆ ತಾನೆ. ಇದು ಕೀಜಿ ಪಾತ್ರ ಉಂಟಲ್ಲ, ಹೊಟ್ಟೆ ದೊಡ್ಡ ದೊಡ್ಡ ಕುಪ್ಪಿಗೆಗೆ ಕೋಲಲ್ಲಿ ಬಟ್ಟುದು ಒಳ್ಳೆ ಸೌಂಡ್ ಮಾಡೋದು ಹೋಗ್ಲಿ ಅಂತ. ಮತ್ತೆ ಮಾಡೋ ಪಾತ್ರೆ ಹೊಟ್ಟೆ ಅದು ಹಳೆ ಪಾತ್ರೆ ಇರ್ತದಲ್ಲ, ಬಟ್ಟುದಷ್ಟೇ. ಮತ್ತೆ ಇಲ್ಲಿ ಬಲ್ಬ್ ಹಾಕ್ತಿದ್ದೆ, ಹೀಗೆ ಕರೆಂಟ್ ಬಲ್ಬ್ ಹಾಕಿ ಇಡುದು ನಾನು, ಈ ಕಡೆ ಬರಬಾರ್ದು ಅಂತ. ಮತ್ತೆ ಎಂಟು ಮಾಡಿಕೊಳ್ಳಿಲ್ಲ. ಮತ್ತೆ ದೇವರನ್ನೇ ಬೇಡಿಕೊಳ್ಳೋದು, ಮಧುರು ಮಹಾಗಣಪತಿ ಅವರೇ ನಂಗೆ ಕಾವಲಾಗಿರ್ಬೇಕು. ಮಾನ್ಯ ವೀಕ್ಷಕರೇ, ಇತ್ತೀಚೆಗೆ ಬಹುದೊಡ್ಡ ಸದ್ದು ಸುದ್ದಿ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಆನೆಗಳು, ಕಾಡಾನೆಗಳ ಹಾವಳಿ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಪುತ್ತೂರು ಮತ್ತು ಸುಳ್ಯ ಭಾಗದಲ್ಲಿ. ನೀವೆಲ್ಲರೂ ರಾಜ್ಯದಲ್ಲಿ ಫಸ್ಟ್ ಟೈಮ್ ನೋಡಿರ್ತಾರೆ, ಯಾಕಂದ್ರೆ ನಾನು ಇಲ್ಲಿವರೆಗೂ ಯಾವತ್ತೂ ಬಾವಿಯಲ್ಲಿ ಆನೆಯನ್ನು ನೋಡಿರಲಿಲ್ಲ. ಅಂತ ಹೇಳಿದ್ರೆ ಆನೆ ಬಾವಿಯಲ್ಲಿ ಬಿದ್ದಿರುವಂಥದ್ದು ನೋಡಿರಲಿಲ್ಲ. ಯಾಕಂದ್ರೆ ಆನೆ ಗಾತ್ರ ತುಂಬ ದೊಡ್ಡದಾಗಿರುತ್ತೆ, ಬಾವಿಯೊಳಗೆ ಹೇಗೆ ಬೀಳುತ್ತೆ ಮತ್ತು ಬದುಕುತ್ತೆ ಅನ್ನುವಂಥದ್ದು ಇದು. ವಿಶೇಷವಾಗಿ ಈ ಘಟನೆ ನಡೆದಿದ್ದಂತ ಹೇಳಿದ್ರೆ ಸುಳ್ಯದಿಂದ ಸುಮಾರು 6 ಕಿಲೋಮೀಟರ್ ದೂರ ಪೆರಾಜೆ ಅಂತೇಳಿ ಒಂದು ಊರಿದೆ, ಅಲಟ್ಟಿ ಗ್ರಾಮ ಅಂತಿದೆ. ನೀವು ನೋಡ್ಬೋದು. ಅದರಲ್ಲಿ ಒಂದು ವಿಶೇಷವಾಗಿ ಇಲ್ಲಿ ಆನೆ ಬರಬಾರ್ದು ಅಂತೇಳಿ ಈಗಾಗಲೇ ಇಲ್ಲಿ ಟ್ರೆಂಚ್ ಹೊಡಿತಾ ಇದ್ದಾರೆ. ಅದರ ಮಧ್ಯಾಹ್ನ ನಿನ್ನೆ ರಾತ್ರಿ 10 ಗಂಟೆಗೆ ಒಂದು ಆನೆ ಬರುತ್ತೆ ಇಲ್ಲಿಗೆ. ಬಂದಂಥ ಆನೆ ಹಾದಿ ತಪ್ಪಿ ನನ್ನ ಹಿಂಭಾಗ, ನೀವು ಈಗಾಗಲೇ ಸುಮಾರು ವಿಡಿಯೋಗಳನ್ನ ಎಲ್ಲ ಕಡೆ ನೋಡಿರ್ತೀರ ಇದ್ರ ಬಗ್ಗೆ, ಹಿಂಭಾಗದಲ್ಲಿ ಇರುವಂಥ ಭಾಗದಲ್ಲಿ ಬಾವಿ ಇರುತ್ತೆ. ಆ ಬಾವಿ ಒಳಗೆ ನೇರವಾಗಿ ಹೋಗಿ ಆನೆ ಬೀಳುತ್ತೆ. ಗ್ರಾಮಸ್ಥರಾದಂಥವ್ರು, ಯಾಕಂದ್ರೆ ರಾತ್ರಿ 10 ಗಂಟೆಗೆ ಏನು ಆನೆ ಬೀಳುತ್ತೆ ಆಗ ಪುರುಷೋತ್ತಮ ಅವರು ಮೊದಲು ಬಾರಿಗೆ ನೋಡ್ತಾರೆ, ನಂತರ ಅರಣ್ಯ ಇಲಾಖೆಯವ್ರಿಗೆ ತಿಳಿಸ್ತಾರೆ. ಅವರು ಪ್ರಜ್ವಲ್ ಅಂತಿದ್ದಾರೆ, ಅಶ್ವಥ್ ಇದ್ದಾರೆ. ಸೊ ಇವರೆಲ್ಲ ಇದೇ ಗ್ರಾಮಸ್ಥರು. ಹೀಗಾಗಿ ನೀವು ಮೊದಲಿಗೆ ಆನೆ ನೋಡ್ತೀರಾ, ಫಾರೆಸ್ಟ್ ಇಲಾಖೆಗೆ ತಿಳಿಸ್ತೀರಾ. ನೀವು ಹಿಂದೆ ಯಾವತ್ತಾದ್ರೂ ನೋಡಿದಿರಾ ಆನೆನ? ಈ ಭಾಗದಲ್ಲಿ ಆನೆಗಳು ಸದಾ ಬರ್ತಾ ಇರ್ತಾರೆ. ಸೊ ನಿಮ್ಗೆ ಏನ್ ಅನ್ನಿಸ್ತು ಇವತ್ತು ಇದೆಲ್ಲ ಪೂರ್ತಿ ಕಾರ್ಯಾಚರಣೆ ಆದಾಗ? ಬೀಳಬಾರ್ದಿತ್ತು ಆನೆ ಬೀಳಬಾರ್ದಿತ್ತು. ಆನೆಗಳ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇರೋದಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಸುಳ್ಯ ಹಾಗೆ ಪುತ್ತೂರು ಭಾಗದಲ್ಲಿ, ಅದರಲ್ಲಿ ವಿಶೇಷವಾಗಿ ಸುಮಾರು ವರ್ಷಗಳ ನಂತರ ಕರ್ನಾಟಕ ರಾಜ್ಯದಲ್ಲಿ ಬಾವಿಯಲ್ಲಿ ಆನೆ ಬಿದ್ದಿದ್ದು ಫಸ್ಟ್ ಟೈಮ್. ಅದು ವಿಶೇಷವಾಗಿ ಪೆರಾಜೆ ಅಂತೇಳಿ, ಸುಳ್ಯ ಹಾಗೆ ಸಂಪಾಜೆ ಮಧ್ಯ ಬರುತ್ತೆ ಇದು ಪೆರಾಜೆ. 11 ಗಂಟೆಗೆ ನೀವು ನೋಡಿದ್ರ ಆನೆ? ಆಗಿರ್ಬೋದು. ಇಲ್ಲಿ ನೀವು ಮೊದ್ಲಿಂದ ಆನೆ ಇತ್ತು ಸರ್, ಹೋಗ್ತಿತ್ತು. ಎಷ್ಟು ಆನೆಗಳಿದಾವೆ? ಸುಮಾರು ಫಸ್ಟಿಗೆ ಸುಮಾರು 4-5 ಆನೆಗಳು ಬರ್ತಿತ್ತು. ಇವಾಗ ಒಂದು ಬೌಂಡ್ರಿ ತೆಗ್ದಿದ್ದಾರೆ, ಇದು ಕಣಿ ಸೈಡ್ ಬೌಂಡ್ರಿ, ಫಾರೆಸ್ಟ್ ಬೌಂಡ್ರಿ ತೆಗ್ದಿದ್ದಾರೆ. ಆಮೇಲೆ ಆನೆ ಕಡಿಮೆ ಇತ್ತು, ಮೊನ್ನೆ ಕಳೆದ ವಾರ ತೆಗ್ದೋದಷ್ಟೇ. ಆ ನಂತರ ಇವತ್ತು ಈ ಸರಿ ಫಸ್ಟ್ ಬಂದಿದ್ದೀವಿ ಸರ್, 1 ವಾರದ ನಂತರ ಫಸ್ಟ್ ಇದು. ಎಷ್ಟು ಆನೆಗಳ ಹಿಂಡಿದೆ ಇಲ್ಲಿ? ಒಂದು 25-30 ಆನೆಗಳಿದಾವಂತೆ ಇರ್ಬೋದು. ಅದು ಈ ಗುಂಡಿಯಲ್ಲಿ ಅಂತ ಹೇಳಿದ್ರೆ ಅವ್ರ ಮನೆ ಇಲ್ಲಿದೆ, ಅವ್ರದೇ ಬಾವಿ ಇದೆ ಇಲ್ಲಿ. ಈ ಬಾವಿಯಲ್ಲಿ ಆನೆ ಬಿದ್ದಿರುತ್ತೆ. 11 ಗಂಟೆಗೆ ಬರುತ್ತೆ ಇಲ್ಲಿಗೆ. ಹೌದು, ನೈಟ್ ರಾತ್ರಿ, ನಿನ್ನೆ ರಾತ್ರಿ 11 ಗಂಟೆಗೆ. ಅಂದ್ರೆ ಇದು ಏನಿವ್ರೆ ಸದಾ ಈ ಆನೆಗಳು ಇಲ್ಲಿ ಓಡಾಡ್ಕೊಂಡಿತ್ತು. ಹೌದಾ? ಏನ್ ತಿಂತಾವೆ ಇವ್ರು ಇಲ್ಲ ಆನೆ? ಅಲ್ಲಿ ಕೆಳಗಡೆ ತೋಟದಲ್ಲಿ ತೆಂಗಿನ ಮರ, ಅದು ಅಡಿಕೆ ಮರ, ಬಾಳೆ. ಏನ್ ಸರ್ ಇದು? ಈಗ ಇಲ್ಲಿಂದ ನಾವು ನೋಡ್ತಾ ಇದ್ದೇವೆ, ಏನ್ ಮಾಡಿದಾರೆ ಇದು? ಯಾಕೆ ಗುಂಡಿ ತೋಡಿದ್ದಾರೆ? ಯಾವ್ದು ಇದು ಬಾವಿ ಇತ್ತು, ಮುಂಚೆ ಬಾವಿ ಇತ್ತು. ಅದನ್ನು ಸುಮಾರು ನಾವು ಜಾಗ ತೆಗ್ದಿರೋದು, ನಾವು ಫಸ್ಟ್ ಇಲ್ಲಿ 20 ವರ್ಷ ಹಿಂದ್ಗಡೆ ನಾವು ಜಾಗ ತೆಗ್ದಿರೋದು. ಆವಾಗಲೇ ಬಾವಿ ಇತ್ತು ಇಲ್ಲಿ. ಓಕೆ. ಅದ್ರ ಮೇಲೆ ನೀರು ಕಡಿಮೆ ಆಯ್ತು, ಮತ್ತೆ ಸ್ವಲ್ಪ ಮುಚ್ಚಿದ್ದೇವೆ ಬಾವಿ, ಮಣ್ಣು ಸ್ವಲ್ಪ ಕಡಿಮೆ ಆಯ್ತು, ಅರ್ಧ ಮುಚ್ಚಿ ಅದ್ರ ನೆಕ್ಸ್ಟ್ ಮೊನ್ನೆ ಬಿದ್ದಿರೋದು. ಈ ಬಾವಿಯೊಳಗೆ ಇಲ್ಲಿ ಬಿದ್ದಿದ್ದ ಆನೆ. ಆನಂತರ JCB ಅವರು ಬಂದು ಇಲ್ಲಿ ಟ್ರಂಚ್ ಮಾಡಿ, ಅದು ಟ್ರಂಚ್ ಮೊನ್ನೆ ಮಾಡಿದ್ದು. ಈಗ ನೀವು ಈ ಟ್ರಂಚ್ ಎದಕ್ಕೆ ಮಾಡಿದ್ರೆ? ಇದು ಆನೆ ಈ ಕಡೆ ಬರಬಾರ್ದು ಅಂತ. ಎಲ್ಲಿಗೆ? ಈ ಕಡೆ ನಮ್ಮ ಈ ಫಾರೆಸ್ಟ್ ಇಂದ ಈ ಕಡೆ ಊರಿಗೆ ಬರಬಾರ್ದು ಅಂತ ಟ್ರಂಚ್ ಮಾಡಿದ್ದಾರೆ ಅಲ್ಲಿ. ಓಕೆ. ಅದು ಅಲ್ಲಿ ಒಂದು ಸ್ವಲ್ಪ ಬಾಕಿ ಆಗಿದೆ ಅಂತೆ, ಕಲ್ಲೇನೋ ಸಿಕ್ತು ಅಲ್ಲಿ ಬಾಕಿ ಆಗಿದ್ದಾರೆ. ಅದರ ನಂತರ ಅಲ್ಲೇ ಪಾಸ್ ಮಾಡಿ ಆನೆ ಬಂದಿದೆ. ಕಷ್ಟ ಅಂದ್ರೆ
ಸೊ ಇದು ಈ ಪೂರ್ತಿ ಈಗ ಮಾಡಿರೋದು ಅಂತ ಹೇಳಿದ್ರೆ ಕೆಳಗೆ ಪೂರ್ತಿ ಇದೆಲ್ಲ ಮಾಡಿರೋದು ಅಂತ ಹೇಳಿದ್ರೆ ಇದಕ್ಕೋಸ್ಕರ ಆನೆಗೋಸ್ಕರನೇ ಈಗ JCB ಬಂದೆಲ್ಲ. ಹೌದೌದು. ಬೆಳಿಗ್ಗೆ 6 ಗಂಟೆ JCB ಬಂದಿದೆ. 6 ರಾತ್ರಿ ಫೋನ್ ಮಾಡಿದ್ದಾರೆ. ನಾನು ಬಿದ್ದ ಕೂಡಲೇ ಫೋನ್ ಮಾಡಿದ್ದಾರೆ. ಫಾರೆಸ್ಟ್ ಗಾರ್ಡ್ರಿಗೆ ಫೋನ್ ಮಾಡಿದ್ದಾರೆ. ಅವ್ರು ರಾತ್ರಿ 2 ಗಂಟೆ ಟೈಮಿಗೆ ಬಂದಿದ್ದಾರೆ ವಾಪಸ್ ನೋಡ್ಲಿಕ್ಕೆ ಬೇಕಾಗಿ. ಆವಾಗ JCB ಅವರಿಗೆ ಫೋನ್ ಮಾಡಕ್ಕೆ ಹೇಳಿದ್ರಂತೆ, ಬೆಳಿಗ್ಗೆ ಬರ್ತೀವಿ, ಬೇರೆ ಕಡೆ ಕೆಲಸ ಆಗ್ತಾ ಉಂಟು, ಬೆಳಿಗ್ಗೆ ಬರ್ತೀವಿ ಅಂದ್ರಂತೆ. ಬೆಳಿಗ್ಗೆ ಬಂದು ರಾತ್ರಿ 2 ಗಂಟೆಗೆ ಬಂದ್ರು ಅರಣ್ಯ ಇಲಾಖೆ ಬಂದು ಬೆಳಿಗ್ಗೆ ವಾಪಸ್ 5 ಗಂಟೆ ಬಂದಿದ್ದಾರೆ ಫಾರೆಸ್ಟ್. ಹೇಗಿತ್ತು ಆನೆ? ದೊಡ್ಡದು ದೊಡ್ಡ ಆನೆ. ಅದು ಅಷ್ಟು ಚಿಕ್ಕ ಬಾವಿ ಒಳಗೆ ಹೇಗೆ ನಿಂತ್ಕೊಂಡಿದ್ದು? ಬಾವಿ ಅಗಲ ಎಷ್ಟೈತಿ? ಅಡಿ ಓಪನ್ ಆಗಿತ್ತು, ಜರ್ದು ಮಣ್ಣೆಲ್ಲ ಕುಸಿದು ಬಿದ್ದು ಅಡಿ ಕೆಳಗಡೆ ಓಪನ್ ಆಗಿತ್ತು, ಆಗಲ್ಲ ಇತ್ತು. ಮೇಲ್ಗಡೆ ಮಾತ್ರ ಸಪ್ಪರಿದ್ದು. ಆದ್ರೆ ಅದು ಮೇಲಿಂತ್ರನೇ ಬಿದ್ದಿದೆ. ಹೌದು. ಅಲ್ಲ, ಮೇಲ್ ಬಂದಿದೆ, ಸೀದಾ ಬಿದ್ದು ಬಿಟ್ಟಿದೆ. ಹೌದು. ಆ ಕಡೆ ಪಾಸ್ ಮಾಡ್ಲಿಕ್ಕೆ ಅಲ್ಲಿ ಬೌಂಡ್ರಿ ಇದೆಯಲ್ಲ, ಇಲ್ಲಿಂತ್ರ ಆ ಬೌಂಡ್ರಿ ಇದೆಯಲ್ಲ, ಆ ಕಡೆ ಪಾಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಆನೆಗೆ, ದಾಟ್ಲಿಕ್ಕೆ ಆಗ್ಲಿಲ್ಲ ಆ ಕಡೆ ಪಾಸ್ ಮಾಡ್ಲಿಕ್ಕೆ ಆನೆಗೆ. ಆಗ ವಾಪಸ್ ಈ ಕಡೆ ಬಂತೇನೆ. ಇಲ್ಲಿಂತ್ರ ಬಂತು, ಇಲ್ಲಿಂತ್ರ ಸೀದಾ ಬಿತ್ತು. ಹೌದು. ಈ ಗುಂಡಿ ಒಳಗೆ. ಹೌದು. ಮೊದಲು 2-3 ಇತ್ತು, ಇವಾಗ ಒಂದೇ ಇರೋದು. ಇಲ್ಲ, ಸುಮಾರು ದಿವಸ ಆಯ್ತು ಬರದೆ. ನಿನ್ನೆ ಆ ಕಡೆಯಿಂದ ಬಂದು ಇಲ್ಲೆಲ್ಲ ಟ್ರಂಚ್ ಹೊಡೆದಿದ್ದಾರಲ್ಲ, ಹಾಗೆ ಕೆಳಗಿಂದ ಬಂದು ಇಲ್ಲಿ ನೋಡುವಾಗ ಟ್ರಂಚ್ ಉಂಟು ಅಂತ ಹೇಳಿ ಈ ಕಡೆ ಹೋಗಿದ್ದು. ಹಾಗೆ ಇಲ್ಲಿ ಒಂದು ಬಾವಿ ಇತ್ತು ಹಳೆದು. ಹೌದೌದು. ಹೌದೌದು. ಆನೆಗಳು ಬರಬಾರ್ದಂತ. ಹೌದೌದು. ದಿವಸದಿಂದ ಹೊಡಿತಾ ಇದ್ದಾರೆ ಟ್ರಂಚಿಗೆ. ಇದು ಈಗ ಹೊಡೆದು ಒಂದು ವಾರ ಆಯ್ತು. ಒಂದು ವಾರ ಕಳೀತು. ಅದಕ್ಕೆ ಆನೆ ಏನ್ ಮಾಡ್ತು, ತನ್ನ ದಾರಿ ತಪ್ಪದಕ್ಕೆ. ದಾರಿ ತಪ್ಪು. ಹೌದು. ಸೊ ನೋಡ್ಬೋದು ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಆನೆ ದಾರಿ ತಪ್ಪುತ್ತೆ. ದಾರಿ ತಪ್ಪಿದ ನಂತರ ಅದು ನೇರವಾಗಿ ಏನ್ ಮಾಡ್ಬಿಡುತ್ತೆ ಅಂದ್ರೆ ಇದಕ್ಕೆ ಬರುತ್ತೆ. ಇದು ಆ ಕಡೆಯಿಂದ ಬಂದಿದ್ದು, ಆ ಕಡೆಯಿಂದ ಮೇಲ್ಗಂಡ. ಈ ಟ್ರಂಚ್ ಸ್ವಲ್ಪ ಓಪನ್ ಉಂಟು, ಅಲ್ಲಿ ಕಲ್ಲಾಗಿ ತೆಗಿಲಿಕ್ಕೆ ಆಗುದಿಲ್ಲ. ಅದು ಹಾಗಾಗಿ ಮನೆ ಆ ಕಡೆಯಿಂದ ಸುತ್ತಕೊಂಡು ಬಂದು ಇಲ್ಲಿ ಬಂದಿದ್ದು, ಈ ತೋಟದ ಸೈಡಲ್ಲಿ ಬಂದು ಇಲ್ಲಿ ಹೋಗುವಾಗ ಟ್ರಂಚ್ ಉಂಟಲ್ಲ, ಹಾಗೆ ಈಗ ದಾಟ್ಲಿಕ್ಕೆ ಆಗ್ಲಿಲ್ಲ. ಈಗ ರಿಟರ್ನ್ ಹೋಗುವಾಗ ಇಲ್ಲಿ ಬಿದ್ದಿದೆ ಬಾಮಿಗೆ. ಅಂದ್ರೆ ಟ್ರಂಚ್ ಇರುವುದರಿಂದ ದಾಟ್ಲಿಕ್ಕೆ ಹೌದೌದು. ಓಹೋ, ಇದು ಯಾಕೆ ನಿಮ್ಗೆ ಇಷ್ಟೊಂದು ಆನೆ ಇದು ಇತ್ತ ಸಮಸ್ಯೆ ಇತ್ತು ಸರ್. ಯಾವಾಗ ನೋಡಿದ್ರು ಆನೆ ಆ ತೋಟದಲ್ಲೆಲ್ಲ ಬಂದು ಮುರಿಯೋದು. ತೆಂಗಿನ ಮರ ನಮ್ಮ ಇಲ್ಲಿ ಮನೆ ಕಡೆ ಎಲ್ಲ ಮುರಿದಿದೆ. ಬಾಳೆ, ತೆಂಗಿನ ಮರ ಸುಮಾರು ನೋಡಿದ್ವಿ ಸರ್. ಇಲ್ಲಿ ಬರ್ಬೇಕಾದ್ರೆ ದಾಟಬೇಕಾದ್ರೆ ಆ ಕಡೆ ನೀವು ರಾತ್ರಿ 10 ಗಂಟೆಗೆ ನೋಡ್ತಿರಲ್ಲ, ಏನ್ ಮಾಡ್ತೀವಿ? ಇಲ್ಲಿ ಕೆಳಗೆ ಬಿದ್ದಿತ್ತು ಹೊಂಡದಲ್ಲಿ. ಅವಾಗ ಫಾರೆಸ್ಟ್ ಅವರಿಗೆ ಫೋನ್ ಮಾಡಿ ಹೇಳಿದೆ, ಹೀಗೆ ಆಗಿದೆ ಅಂತ. ನೀವು ನೋಡಿದ್ರ ಫಸ್ಟ್? ನೋಡಿದ್ದೇನೆ. ಅದು ಶಬ್ದ ಕೇಳಿತ್ತು ಒಳ್ಳೆ ಮನೆ ಹತ್ರ ಬೀಳುವಾಗ. ದೊಡ್ಡ ಶಬ್ದ ಆಯ್ತು. ಇಲ್ಲಿ ಹತ್ರ ಮನೆ ತಾನೆ, ಶಬ್ದ ಕೂಗ್ಲಿಕ್ಕೆ ಶುರು ಮಾಡಿತ್ತು ಮತ್ತೆ. ಆಮೇಲೆ ಒಳ್ಳೆ ಶಬ್ದ ಮಾಡ್ಲಿಕ್ಕೆ ಶುರು ಆಯ್ತು, ಕೂಗ್ಲಿಕ್ಕೆ. ಅದು ಕಿರ್ಚಿದಾಗೆ ಕೂಗುದು ಜೋರಾಗಿ. ಅದರ ನಂತರ ಫಾರೆಸ್ಟಿಗೆ ಫೋನ್ ಮಾಡಿದ್ದೇವೆ. ಆ ನಂತರ ಅವರು ಬಂದ್ರು. ಒಂದು 10-15 ನಿಮಿಷದಲ್ಲಿ ಫಾರೆಸ್ಟ್ ಆಫೀಸರ್ ಎಲ್ಲ ಬಂದಿದ್ದಾರೆ. ಗಾರ್ಡ್ರು, ಹಚ್ಚರು, ಫಾರೆಸ್ಟ್ ಎಲ್ಲ ಬಂದಿದ್ರು. ಆನೆ ಹೇಗಿತ್ತು? ದೊಡ್ಡದಾಗಿತ್ತ? ದೊಡ್ಡದಾಗಿತ್ತು ಸರ್. ಆದ್ರೂ ಅಷ್ಟು ಚಿಕ್ಕ ಮುಖ ಇರುವಂತ ಬಾವಿಯಲ್ಲಿ ಜಾಸ್ತಿ ಅಗಲ ಇರುವುದಿಲ್ಲ. ಹೇಗೆ ಬಿದ್ದಿದ್ದನ್ನು ಗೊತ್ತಿಲ್ಲ. ಬಿದ್ದಾಗುವಾಗೆ ನಾವು ನೋಡಿದಲ್ಲ. ಒಂದು 10:15-11 ಗಂಟೆ ಒಳಗೆ. ನಿಮ್ಗೆ ಇಡೀ ರಾತ್ರಿ ನಿದ್ದೆ ಇಲ್ವಾ? ಇಲ್ಲ. ಇವ್ರು ಬರುದು ಮತ್ತೆ ದಾರಿ ಗೊತ್ತಿಲ್ಲಲ್ಲ ಯಾರಿಗೆ ಬಂದವರಿಗೆ, ಅಲ್ಲಿಂದ ದಾರಿ ತೋರಿಸೋದು. ಹಾಗೆ ಒಂದು 3 ಗಂಟೆ ಆಗಿದೆ ನಾವು ಫಾರೆಸ್ಟ್ನವರು ಬಂದು ಹೋದ್ರು. ಮತ್ತೆ ಎಲ್ಲರೂ ಬರ್ತಾ ಇದ್ರಲ್ಲ, 3 ಗಂಟೆಗೂ ಕೂಡ ಬಂದಿದ್ದಾರೆ ಫಾರೆಸ್ಟ್ ಆಫೀಸರ್ ಅಲ್ಲಿ. 3 ಗಂಟೆಗೆ ಕೂಡ ಬಂದಿದ್ದಾರೆ ಪುತ್ತೂರಿಂದೆಲ್ಲ. ರಾತ್ರಿ ಒಂದು 50 ಜನ ಅಷ್ಟೇ. ಬೆಳಗೊತ್ತಿಗೆ ಒಳ್ಳೆ ಜನ. ಅದಕ್ಕೆ ಊಟ ಗೀಟ ಏನಾದ್ರು ಕೊಟ್ರ? ಬೆಳಿಗ್ಗೆ ಕೊಟ್ರು. ಬೆಳಿಗ್ಗೆ ಕಬ್ಬು ಮತ್ತೆ ಇದು ಎಲೆಲ್ಲ ಕೊಟ್ಟು, ಬಾಳೆಗೊನೆ ಕೊಟ್ಟಿದ್ದಾರೆ. ತೆಗಿಯವರೆಗೆ ಕಿರ್ಚಾಡ್ತಾ ಇತ್ತ? ಕಿರ್ಚಾಡ್ತಾ ಇತ್ತು. ತೆಗೆದು ಓಪನ್ ಮಾಡುವಾಗ ಈ ಸೈಡಿಗೆ ಅಲ್ಲಿ ಇಟಾಚಿ ಅಡ್ಡ ನಿಂತ್ಕೊಂಡಿತ್ತು. ಅವರು ನಿಂತ್ಕೊಂಡಿದಾರಲ್ಲ, ಅಲ್ಲಿ ಇಟಾಚಿ ಅಡ್ಡ ನಿಂತ್ಕೊಂಡಿತ್ತು. ಅದು ಈ ಕಡೆ ಹೋಗ್ಲಿ ಅಂತ ಹೇಳಿ ದಾರಿ ಮಾಡಿದ್ವಿ. ಓಪನ್ ಮಾಡಿದ್ದು. ಅದು ತಿರ್ಗಾ ಆ ಕಡೆನೆ ಹೋಯ್ತು. ಇಟಾಚಿಗೆ ಈ ಸೈಡ್ ಇಟಾಚಿಗೆ ಅವ್ರು ನಿಂತ್ಕೊಂಡಿದಾರಲ್ಲ, ಆ ಸೈಡಲ್ಲಿ ಹೋಗಿ ಆ ತಲೆ ಮನೆಯವರೆಗೆ ಹೋಗಿ ನಾವು ರೋಡ್ ಸೈಡಿಗೆ, ಅಲ್ಲಿಂದ ರಿಟರ್ನ್ ಬಂದಿದ್ದು ವಾಪಸ್. ಬಂದು ಮತ್ತೆ ವಾಪಸ್ ಇಲ್ಲಿ ಆಗಿ ಮೇಲೆ ಹೋಗಿದೆ, ಕಾಡಿಗೆ ಹೋಗಿದೆ. ಈ ಕಾಡು ಒಳಗೆ ಹೋಯ್ತು. ನೋಡಿ, ಇದು ಅಂತ ಹೇಳಿದ್ರೆ ಏನಿದೆ ಇಲ್ಲಿ ತಿನ್ಲಿಕ್ಕೆ ಆನೆಗೆ ಆಹಾರ ವಿಶೇಷವಾಗಿ? ಫಾರೆಸ್ಟ್ ಅಲ್ಲಿ ಏನಿಲ್ಲ, ತೋಟದಲ್ಲಿ ಇದ್ದು ಬಂದು ತಿಂತದೆ. ಏನೇನು? ತೆಂಗಿನ ಬಾಳೆ ಇದ್ರೆ ಮತ್ತೆ ತೆಂಗಿನ ಸಸಿ ಇದ್ರೆ ಅದೆಲ್ಲ ತಿಂತದೆ. ಇಲ್ಲೊಂದು ಬಿದಿರು ಇದೆ, ಅದಕ್ಕೆ ಬಿದಿರು ತಿಂದ್ರೆ ಆಯ್ತು. ಮತ್ತೆ ಅಲ್ಲಿ ಉಂಟಲ್ಲ, ಬೈನೆ ಮರ. ಮತ್ತೆ ತೋಟಕ್ಕೆ ಬಂದ್ರೆ ಬಾಳೆ, ತೆಂಗಿನ ಸಸಿ ಚಿಕ್ಕದಿದ್ರೆ. ನಿಮ್ಗೆ ಲಾಸ್ ಇಲ್ವಾ? ಲಾಸ್ ಉಂಟು. ಏನ್ ಮಾಡ್ತೀರಾ? ಏನು ಇದ್ದವ್ರದ್ದು, ನಮಗೆಲ್ಲ ಇಲ್ಲ ಅಷ್ಟು ಕೃಷಿ. ಇವರಿಗೆಲ್ಲ ಕೃಷಿ ಇದೆ. ಒಮ್ಮೆ ಸ್ವಲ್ಪ ಪರಿಹಾರ ಕೊಟ್ಟರು. ಹೌದು ಸರ್. ಈ ಟ್ರಂಚ್ ಏನಿದೆ ಆನೆ ಬರಬಾರ್ದಂತೆ. ಹೌದೌದು. ಆದ್ರೆ ಅದು ಬಂದ್ಬಿಟ್ಟಿದೆ. ಅದು ಬಂದಿದೆ. ಅದು ಅಲ್ಲಿ ಸ್ವಲ್ಪ ಗ್ಯಾಪ್ ಉಂಟು. ಅದು ಕಲ್ಲಾಗಿ ಅಲ್ಲಿ ತೆಗಿಲಿಕ್ಕೆ ಆಗುದಿಲ್ಲ. ಒಂದು 15 ಫೀಟಷ್ಟು ಗ್ಯಾಪ್ ಉಂಟು. ಅದು ಅಲ್ಲೇ ಬಂದು ಆ ಕಡೆಯಿಂದ ಬಂದು ಕೆಳಗಾಗಿ ಇಲ್ಲಿ ಬಂದಿದ್ದು. ಅದು ಈ ಟ್ರಂಚ್ ದಾಟಿ ಬಂದಿದ್ದಲ್ಲ, ಅಲ್ಲಿ ಆ ಸೈಡಿಂದ ಬಂದಿದೆ. ಆ ಸೈಡಿಂದ ಬಂದಿದೆ. ಆನೇನು ಇಲ್ಲಿವರೆಗೆ ನೋಡಿದ್ರ ಬಾವಿಯಲ್ಲಿ ಯಾವತ್ತಾದ್ರೂ? ಇಲ್ಲ ನೋಡಿ. ಇತಿಹಾಸದಲ್ಲಿ? ಇಲ್ಲ ನೋಡಿಲ್ಲ. ಫಸ್ಟ್ ಟೈಮ್ ಇದು. ನೋಡಿಲ್ಲ? ಇಲ್ಲ ಇತಿಹಾಸದಲ್ಲಿ
ಆಮೇಲೆ ಇಡೀ ರಾತ್ರಿ ನಿಮಗೆ ಈ ಆನೆ ಕಾಯ್ದೆ ಆಯ್ತು. ಹೌದೌದು. ಕೊನೆಗೆ ಯಾವ ರೀತಿ ತೆಗೆದಾಗ ಯಾವ ರೀತಿ ಮೇಲ್ ಬಂತದು? ಅದು ಬಾವಿಯನ್ನು ತೊರೆದು ಒಂದು ಇದು ಟ್ರಂಚ್ ಥರ ಮಾಡಿ ಅದಕ್ಕೆ ಮಣ್ಣು ಹಾಕಿ ಮೇಲೆ ಮೇಲೆ ತಂದು ಆಮೇಲೆ ಆ ನಂತರ ಅದು ಮೇಲೆ ಹೋಯ್ತು. ಮೇಲ್ ಬಂತು? ಹಾಂ, ಮೇಲೆ ಬಂತು. ಮಾಡ್ಲಿಲ್ಲ? ಇಲ್ಲ 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 ಏನು ಮಾಡಿಲ್ಲ. ಅಟ್ಯಾಕ್ ಮಾಡಲಿಲ್ಲ? ಇಲ್ಲ. ಅವ್ರು ಇದು ಕೊಟ್ರಲ್ಲ, ತಿಂತಾ ಇತ್ತ? ಹಾಂ, ಸ್ವಲ್ಪ ತಿಂದಿದೆ, ಸ್ವಲ್ಪ ತಿಂದ. ಅದು ಬಿದ್ದ ಗಾಬರಿಯಲ್ಲಿ ಹಾಗೆ ಇತ್ತಲ್ಲ, ನಿಂತಿತ್ತು. ಹಾಂ. ಅಲ್ಲಲ್ಲ, ಬೇರೆ ಆನೆಗಳು? ಇಲ್ಲ ಬಂದಿಲ್ಲ. ಇಲ್ಲ 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 ಇಲ್ಲ, ಇದು ಒಂದೇ ಆನೆ. ಒಂದೇ ಆನೆ. ಒಂದೇ ಆನೆ. ಈಗ ಆನೆ ಒಟ್ಟಿಗೆ ನೀವು ಜೀವಿಸ್ತಾ ಎಷ್ಟು ವರ್ಷ? ಈಗ ಒಂದು 6 ವರ್ಷ ಆಯ್ತು. ಮೊದ್ಲಿರ್ಲಿಲ್ಲ ಆನೆ? ಇಲ್ಲ ಇಲ್ಲ, ಎಂಥದಿರಲಿಲ್ಲ ಈ ಕಾಡಲ್ಲಿ. ಯಾವುದೇ ಒಂದು ಆನೆ ಅಂತ ಪ್ರಾಣಿ ಯಾವುದು ಇರಲಿಲ್ಲ. ಆನೆ ಮಾಮೂಲಿ ಬರುವ ಜಾಗಕ್ಕಿಂತ ಈಗ ಟ್ರಂಚಿದ ಕಾರಣದಲ್ಲಿ ಆನೆ ಬರುವ ಹಾದಿ ಸ್ವಲ್ಪ ಇದಾಗಿದೆ, ಅಡ್ಡ ಆಗಿದೆ. ಆದ ಕಾರಣಕ್ಕೆ ಅದಕ್ಕೆ ಜಾಗ ಇಲ್ಲ ಕಾರಣಕ್ಕೆ ಅದು ಎಲ್ಲಿ ಓಪನ್ ಉಂಟು ಆ ಜಾಗದಲ್ಲಿ ಬರಲಿಕ್ಕೆ ಶುರು ಮಾಡಿತ್ತು. ಆ ಕಾರಣಕ್ಕೆ ಅದು ಏನೋ ಆಕಸ್ಮಿಕವಾಗಿ ಒಂದು ಬಾವಿಗೆ ಬಂದು ಆಯ್ತಪ್ಪಿ ಗೊತ್ತಾಗಿಲ್ಲ. ನೀವು ಇದ್ರ ನೈಟು? ನಾವೆಲ್ಲ ಬಂದಿದ್ದೇವೆ, ಇಲ್ಲಿ ಆನೆ ಬಿದ್ದಿದೆ ಅಂತ ಹೇಳಿದ್ರೆ ನಾವು ಬಂದಿದ್ದೇವೆ. ಯಾವ ರೀತಿ? ಏನ್ ಪಾಪ ತುಂಬಾ ಸೌಂಡ್ ಮಾಡ್ತಾ ಇತ್ತ ಅಥವಾ ಹೇಗೆ? ಆನೆ ಒಂದು ಸೌಂಡ್ ಕಿರ್ಚಾಟ ಗೊತ್ತಾಗುತ್ತದಲ್ಲ ನಮಗೆ. ಇವತ್ತು ಬೆಳಗ್ಗೆ ಅಂತ ಹೇಳಿದ್ರೆ ಇವತ್ತು ಸರಿಸುಮಾರು ಒಂದು 2 ಗಂಟೆ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ 10 ಗಂಟೆಗೆ ಆನೆ ಬೀಳುತ್ತೆ ಬಾವಿ ಒಳಗೆ. 2 ಗಂಟೆಗೆ ತೆಗಿತಾರೆ. ಅದು ವಿಶೇಷವಾಗಿ ಗಂಡಾನೆ. ಅದು ಅಂತ ಹೇಳಿದ್ರೆ ಗಂಡಾನೆ ಮತ್ತೆ 16ರಿಂದ 18 ವರ್ಷದ ಆನೆ. ಅಂದ್ರೆ ಇವತ್ತಿನ ತುಂಬಾ ದಂತಗಳು ಚಿಕ್ಕದಾಗಿದ್ದು ಆದ್ರೆ ಆನೆ ಬಾವಿಯಿಂದ ಹೊರಗೆ ಬಂದಿರೋ ತುಂಬಾ ವಿಶೇಷ. ಯಾಕೆಂತ ಹೇಳಿದ್ರೆ ಬಾವಿಯ ಆಳ ಸುಮಾರು ಒಂದು 20 ಅಡಿ ಇತ್ತಲ್ಲ, 20 ಅಡಿ. ಆ ಬಾವಿಯಲ್ಲಿ ಬಿದ್ದು ಆ ಆನೆ ಬದುಕಿದೆ ಅಂದ್ರೆ ಇಲ್ಲಿ ತುಂಬಾ ವಿಶೇಷ. ಯಾಕಂದ್ರೆ ರಾತ್ರಿ ಇಡೀ ಆನೆ ಕಾದಂತವ್ರು ಅವರು. ಹೀಗಾಗಿ ಅವ್ರ ಹತ್ರನೇ ಕೇಳ್ತಾ ಹೋಗ, ಆನೆ ಕರ್ನಾಟಕ ರಾಜ್ಯದಲ್ಲಿ ಆನೆ ಮೊದಲ ಬಾರಿಗೆ ಬಾವಿಯಲ್ಲಿ ಅನ್ನುವಂಥದ್ದು ಈಗ ವಿಶೇಷ. ನೀವು ಯಾವತ್ತೂ ನೋಡಿಲ್ಲಲ್ಲ ಬಾವಿ ಒಳಗೆ ಆನೆನ? ಇಲ್ಲ, ಕಾಡಲ್ಲಿ ನೋಡಿದೀವಿ, ಬಾವಿ ಒಳಗೆ ನೋಡ್ಲಿಲ್ಲ. ಕಾಡಲ್ಲಿ ನೋಡಿದ್ರ? ಇಲ್ಲಿ ಎಷ್ಟು ಆನೆಗಳು ನೋಡ್ತೀರ ನೀವು? ನೋಡ್ತೀವಿ. ಅವತ್ತೊಮ್ಮೆ ಒಂದು ಸಲ ಒಂದು 9-10 ಆನೆಗಳು ಬರ್ತಾ ಇತ್ತು. ಅದರ ಮೇಲೆ ಇದೊಂದು ಸಿಂಗಲ್ ಆನೆ ಬರ್ಲಿಕ್ಕೆ ಶುರು ಮಾಡಿತ್ತು. ಈ ಆನೆ ಎಷ್ಟು ದಿವಸದಿಂದ ಬರ್ತಾ ಇದೆ? ಈ ಆನೆ ಈ ಟ್ರಂಚ್ ತೆಗೆದ ಮೇಲೆ, ಫಾರೆಸ್ಟ್ ಟ್ರಂಚ್ ತೆಗೆದ ಮೇಲೆ ಇದು ಫಸ್ಟ್ ಟೈಮ್ ನಿನ್ನೆ ಬಂದದ್ದು. ಈಗಿಂತ ಮುಂಚೆ ಬಂದಿತ್ತು, 2 ಸರ್ತಿ ಬಂದಿತ್ತು. ಮತ್ತೆ ಸ್ವಲ್ಪ ಸಮಯ ಇರಲಿಲ್ಲ ಇಲ್ಲಿ ಬರೋದು. ಅದರ ಮೇಲೆ ನಿನ್ನೆ ಫಸ್ಟ್ ಬಂದದ್ದು ಇಲ್ಲಿ. ಆಮೇಲೆ ಆ 9 ಆನೆಗಳ ಹಿಂದೆ ಎಲ್ಲೋದು? ಅವರು ಅದು ಎಲ್ಲಿ ಹೋಗಿದೆ ಅಂದರೆ ಅವರು ಮರ್ಕಂಜಿ ಆ ಸೈಡಿಗೆಲ್ಲ ಹೋಗಿದೆ 9 ಆನೆ. ಹೌದು. ಅದು ಬಂದದಂದ್ರೆ ಇಲ್ಲಿಂದ ಬಂದ, ಅದು ಕೊಲ್ಚರ್ ಆ ಕಡೆ ಬಂದ ಆನೆ. ಅದು ಆಲೆಟ್ ಸೈಡ್ ಇಂದ. ತಿನ್ನಂದ್ರೆ ಒಂದು ಬೈನಿ ಇಂದು ಹೇಳ್ತಾರಲ್ಲ ನಾವು, ಬೈನೆ ಸೇಂದಿ ತೆಗೆಯುವಂತ ಮರ. ಹೌದು. ಮತ್ತೆ ಈ ಸೀಮೆ ಬೆದರು ಉಂಟು, ಈ ಬಿದಿರದಿಂದ ಬಿದಿರು ಅಕಸ್ಮಾತ್ ನಾವು ಕೃಷಿ ಮಾಡಿದ್ರೆ ಬಾಳೆ, ಅಡಿಕೆ ಗಿಡ, ತೆಂಗಿನ ಗಿಡ, ಅನಾನಸು, ಪೈನಾಪಲ್ ತರ್ತೀವಲ್ಲ ಅದು ತಿಂತದೆ. ಎಷ್ಟು ವರ್ಷದಿಂದ ಬರ್ತಾ ಇದೆ ಆನೆಗಳಿಗೆ? ಆನೆಗಳು ಬರೋದಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಬಂದರೆ ಸಾಧಾರಣ ಒಂದು 5 ವರ್ಷ ಆಯ್ತು, 5-6 ವರ್ಷ ಆಯ್ತು ಇಲ್ಲಿ ಬರ್ಲಿಕ್ಕೆ ಶುರು ಮಾಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫಸ್ಟ್ ಟೈಮ್. ತುಂಬಾ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನಾನು ಒಂದು ಉಲ್ಲೇಖಿಸಲೇಬೇಕು. ನಾವು ಹಾಸನ, ಸಕಲೇಶ್ಪುರ, ಚಿಕ್ಕಮಗಳೂರಿನಲ್ಲಿ ಆನೆಗಳ ದಾಳಿ ವಿಪರೀತವಾಗಿ ನೋಡ್ತಾ ಇದ್ವು. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 6 ವರ್ಷದಿಂದನೂ ಆನೆಗಳು ಬರ್ತಾನೆ ಇದಾವೆ. ಅದರಲ್ಲಿ ಬಾವಿಯಲ್ಲಿ ಆನೆ ಕಂಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಮೊದಲ ಬಾರಿಗೆ. ಸೊ ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ನೀವು ಹೇಳ್ತಾ ಇದ್ರಲ್ಲ, ಯಾವ ರೀತಿ ಅಂತ ಹೇಳಿದ್ರೆ ಒಂದು 10-20 ಗುಂಪಿದೇನೆ ಇಲ್ಲ ಆನೆದ? 10-20 ಗುಂಪಿಲ್ಲ, ಒಂದೇ ಗುಂಪಲ್ಲಿ 10 ಆನೆಗಳು ಇರ್ತಿತ್ತು. ಆನೆಗಳು ಈಗ ಸ್ವಲ್ಪ ಕಡಿಮೆ ಆಗಿದೆ ಬರೋದು. ಅದನ್ನು ಇದೊಂದು ಆನೆ ಫಸ್ಟಿಗೆ ಬರ್ತಿತ್ತು, ಅದಕ್ಕಿಂತ ಫಸ್ಟಿಗೆ ಬಂದದ್ದು ಈ ಆನೆ. ಮೊದಲಿಂದ ಇದು ಬರುತ್ತೆ? ಇದು ಮೊದಲಿಂದ ಬರ್ತದೆ. ಆ ಆನೆ ಬಂದು ನೆಕ್ಸ್ಟಿಂದ ಬಂದ, ಅದಂದ್ರೆ ನಾನು ಹೇಳಿದ ಆರಟಿ ಸೈಡಿಂದ ಬಂದ ಆನೆ. ಅದು ಸ್ವಲ್ಪ ಸಮಯ ಬರ್ತಿತ್ತು, ಒಂದು 5-6 ತಿಂಗಳು ಬರ್ತಿತ್ತು. ಅದರ ಮೇಲೆ ಅದು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿದೆ. ಆದ್ರೆ ಯಾರ ಮೇಲೂ ದಾಳಿ ಮಾಡಿದ್ದು? ದಾಳಿ ಮಾಡಲಿಲ್ಲ, ಕೃಷಿಯನ್ನು ನಾಶ ಮಾಡಿದೆ. ಕೃಷಿ ನಾಶ ಮಾಡಿದೆ, ಮನುಷ್ಯನಿಗೆ ಏನಾದ್ರು ದಾಳಿ ಮಾಡಲಿಲ್ಲ. ಪರಿಹಾರ ಏನಾದ್ರು ಪರಿಹಾರ ಕೂಡ ಕೆಲವು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಕೆಲವರಿಗೆ ಬಂದಿದೆ, ಕೆಲವರಿಗೆ ಗೊತ್ತಿಲ್ಲ ಅಂತೇಳಿ. ಸೊ ಒಟ್ಟಾರೆ ಅಂತ ಹೇಳಿದ್ರೆ ಈಗ 5-6 ವರ್ಷದಿಂದ ಆನೆಗಳು ಬರ್ತಾ ಇರ್ತದೆ. ಈ ಒಂದು ರಾತ್ರಿ ಕತ್ಲಲ್ಲಿ ಬಂದು ಗುಂಡಿಯಲ್ಲಿ ಅದೇ ಆನೆ ಹಾವಳಿಗಾಗಿ ಈ ಟ್ರಂಚ್ ಅನ್ನು ತೆಗೆಸಿದ್ದು. ಇದೇ ಕಾರಣಕ್ಕೆ ಬೇಕಾಗಿ ಟ್ರೆಂಚ್ ಅಂತ ತೆಗೆಸಿದ್ದು. ಹೌದು. ಹಾಗಾಗಿ ಇದು ಒಂದು ಹಾದಿ ತಪ್ಪಿ ಬಿದ್ದದ್ದು. ಹೌದು. ಯಾಕಂದ್ರೆ ಅವರು ಮೈನ್ ಬರುವ ದಾರಿ ಅವರಿಗೆ ಇಲ್ಲದಾಗುವಾಗ ಅವ್ರು ಯಾವ್ದೋ ಒಂದು ಸೈಡ್ ಹೋಗ್ಲೇಬೇಕು ತಾನೆ. ಅದ ಕಾರಣಕ್ಕೆ ಬಂದು ಇಲ್ಲಿ ಹತ್ತಿದಾಗ ಇಲ್ಲಿ ಬಾವಿ ಅಕಸ್ಮಾತ್ ಏನೋ ಇಲ್ಲಿ ಟ್ರಂಚ್ ತೋಡಿದ್ದಾರೆ, ಇದು ದಾರಿ ತಪ್ಪಿದೆ. ದಾರಿ ತಪ್ಪಿ ನೇರವಾಗಿ ಬಾವಿಯಲ್ಲಿ ಬಿದ್ದಿದೆ. ಹೌದು. ಕಾರಣ ಇದು, ಅದು ಕಾರಣ. ಇಲ್ಲ ಅಂದ್ರೆ ಆ ರೀತಿ ಆಗುದಿಲ್ಲ. ಇಲ್ಲದ್ರೆ ಆನೆ ಬಂದಲ್ಲೇ ಯಾವತ್ತು ಸ್ಟ್ರೈಟ್ ಆಗಿ ಹೋಗುದು, ಮತ್ತೊಂದು ದಾರಿ ತಪ್ಪಿಸಿ ಅದು ಹೋಗುದಿಲ್ಲ ಯಾವತ್ತು. ಹೌದಾ? ಆದ್ರೆ ಒಂದು ಹೇಳಿ ನನಗೆ, ಈ ಆನೆ ಮೊದ್ಲಿಂದನೂ ಬರ್ತಿತ್ತು. ಬರ್ತಿತ್ತು. ಎಲ್ಲಿ ಹೋಗ್ತಾವೆ ಆನೆಗಳು?
ಎಲ್ಲಿ ಹೋಗ್ತವೆ ಅವ್ರಿಗೆ ತಿನ್ಲಿಕ್ಕೆ ಎಲ್ಲಿ ಸಿಗ್ತದೆ ಅಲ್ಲಿ ಹೋಗ್ತವೆ ಹೋಗ್ತಾ ಇರ್ತವೆ. ಆನೆನು ಮಾಮೂಲಿ ಬರ್ತದೆ, ಕೃಷಿ ಹಾನಿ ಮಾಡ್ತದೆ, ಹೋಗ್ತದೆ. ಆನೆ ನೋಡ್ಬೇಕಷ್ಟೇ. ಆದ್ರೆ ಏನಾದ್ರು ಪ್ರಾಯದವರು ಇದ್ರು ಆಚೆಗೆ ಹೊರಗೆ ಹೋಗುವಾಗ ಮನೆ ಅಂಗಳದಲ್ಲಿ ಬಾಳೆ ಗಿಡ ಇರುವಾಗ ಅಟ್ಯಾಕ್ ಮಾಡಿದ್ರೆ ಅಂದ್ರೆ ಡೇಂಜರ್ ಇದೊಂದು ಹೆದರಿಕೆ ಅಷ್ಟೇ. ಬಂದಾಗ ಮುರಿಯೋದೆಲ್ಲ ಕೇಳ್ತದಲ್ಲ, ಆಗ ಭಯ ಇರ್ತದೆ. ತುಂಬಾ ವಿಶೇಷ ಅಂತ ಹೇಳಿದ್ರೆ ಒಂಟಿ ಆನೆ ಈ ರೀತಿ ಬರ್ತಾವಲ್ಲ, ಮದ ಬರುತ್ತೆ. ಮದ ಬರ್ತದೆ, ಹೌದು. ವರ್ಷಕ್ಕೆ 3 ತಿಂಗಳು ಆ ಮದ ಬಂದಾಗ ಆನೆಗಳ ಮುಂದೆ ಯಾರು ಬರಬಾರದು. ಅದು ಏನು ಮಾಡೋದಿಲ್ಲ, ಸುಮ್ಮನೆ ಹೊಡೆಯುತ್ತೆ. ಆನೆ ಇರುವುದು 4000 6000 ತೂಕ ಅದರದು. ನಾವಿರುತ್ತೆ 50 kg. ಅದು ಈಗ ಹೊಡೆದ್ರೆ ಸಾಕು, ನಾವು ಹೋಗಿ ಎಲ್ಲೋ ಬೀಳ್ತೇವೆ. ಹೀಗಾಗಿ ವಿಶೇಷವಾಗಿ ಇನ್ನು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯು ಆನೆಗಳ ಹಬ್ಬ ಆಗ್ತಾ ಇದೆ, ಅಂದ್ರೆ ಆನೆಗಳ ತವರು ಮನೆ ಆಗ್ತಾ ಇದೆ. ಇಲ್ಲಿವರೆಗೆ ಹಾಸನ, ಸಕಲೇಶ್ಪುರ ಯಾವ ರೀತಿ ಆನೆಗಳ ತವರು ಮನೆ ಇತ್ತು, ಅದೇ ರೀತಿಯೇ ದಕ್ಷಿಣ ಕನ್ನಡ ಜಿಲ್ಲೆಯು ಆನೆಗಳ ತವರಾಗ್ತಿತ್ತು. ವಿಶೇಷವಾಗಿ ಇಲ್ಲಿ ಸುಳ್ಯ ಭಾಗದಲ್ಲಿ ಆನೆಗುಂಡಿ ಫಾರೆಸ್ಟ್ ಎಲ್ಲ ಇದ್ದು, ಆದರೆ ಇಲ್ಲಿ ಆನೆಗಳ ಸಂಖ್ಯೆಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಇದರಲ್ಲಿ ಒಂದು ಅರಣ್ಯ ಇಲಾಖೆ ಟ್ರೆಂಚ್ ಹೊಡಿತಾರೆ, ಹಾದಿ ತಪ್ಪಿ ಅದು ಬಾವಿಯಲ್ಲಿ ಬೀಳುತ್ತೆ. ಬಾವಿಯಲ್ಲಿ ಬಿದ್ದಂಥ ಆನೆಯನ್ನು ತುಂಬ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ತಾರೆ ಅರಣ್ಯ ಇಲಾಖೆಯವರು. ಬೆಳಗ್ಗೆಯಿಂದ ಒಂದು 8 ತಾಸು ಕೊನೆಗೂ ಆನೆಯನ್ನು ಹೊರಗೆ ತೆಗೆದರಲ್ಲಿ ಯಶಸ್ವಿ ಆಗ್ತಾರೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಅಶ್ವತ್. ತಮ್ಮ ಹೆಸರು? ಪುರುಷೋತ್ತಮ. ತಮ್ಮ ಹೆಸರು? ಪ್ರಜ್ವಲ್. ತುಂಬ ಧನ್ಯವಾದ. ಈಗ ನಿಮ್ಮ ಮನೆ ಹತ್ರ ರಾತ್ರಿ ಇಡೀ ಆನೆ ಬಾವಿಯಲ್ಲಿ ಬಿದ್ದಿತ್ತು. ನೀವು ಆನೆಗಳನ್ನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಇಲ್ಲೆಲ್ಲ ಮನೆ ಸುತ್ತಲೂ ಫಾರೆಸ್ಟಲ್ಲಿ ಬರ್ತಿತ್ತು. ನಾನು ಬೊಬ್ಬೆ ಹಾಕ್ತಿದ್ದೆ ಆನೆಗಳಿಗೆ. ಹೌದು, ಒಂದು ಪಾತ್ರಕ್ಕೆ ಬೊಟ್ಟುದಿಗೆ ಓಡಲಿ ದೂರ 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 ಹೋಗಲಿ ಅಂತ. ಮತ್ತು ನಾನು ಒಬ್ಬನೇ ಇರೋದು ಮನೇಲಿ, ನನ್ನ ಮಗ ಕೆಲಸಕ್ಕೆ ಹೋಗಿ ನಾನು ಒಬ್ಬಳೇ ಇರೋದು. ರಾತ್ರಿ ನನಗೆ ಆ ಕಡೆ ಈ ಕಡೆ ಹೋಗೋಗೇನು ಆಗೋದಿಲ್ಲ. ಹಾಗಾಗಿ ಅವನು ಬರುವಾಗ ನಾನು ಮನೆಯಲ್ಲೇ ಕೂತ್ಕೊಂಡು ಬೊಟ್ಟುದಷ್ಟೇ. ಬಾಕಿದವರೆಲ್ಲ ಪಟಾಕಿ ಎಲ್ಲ ಗರ್ನಲ್ಲಿ ತಿಳಿದ್ರಲ್ಲ ಅದೆಲ್ಲ ಹೊಡಿಸ್ತಿದ್ರು. ನನಗೇನೂ ಆಗೋದಿಲ್ಲಲ್ಲ, ನಾನು ಮಲಗಿದಲ್ಲಿ ಅಲ್ಲಿ ಮಂಚದಲ್ಲಿ ಕೂತ್ಕೊಂಡು ಹಾಗೆ ಹೇಳೋದಷ್ಟೇ. ಇದು ಕೀಜಿ ಪಾತ್ರ ಉಂಟಲ್ಲ ಹೊಟ್ಟೆ, ಇಂಥ ದೊಡ್ಡ ದೊಡ್ಡ ಕುಪ್ಪಿಗೆಗೆ ಕೋಲಲ್ಲಿ ಬೊಟ್ಟುದು ಒಳ್ಳೆ ಸೌಂಡು ಮಾಡೋದು ಹೋಗಲಿ ಅಂತ. ಮತ್ತೆ ಮಾಡೋ ಪಾತ್ರೆ ಹೊಟ್ಟೆ ಅದು ಹಳೆ ಪಾತ್ರೆ ಇರ್ತದಲ್ಲ, ಬೊಟ್ಟುದಷ್ಟೇ. ಮತ್ತು ಇಲ್ಲಿ ಬಲ್ಬು ಹಾಕ್ತಿದ್ದೆ, ಹೀಗೆ ಕರೆಂಟ್ ಬಲ್ಬು ಹಾಕಿ ಇಡೋದು ನಾನು, ಈ ಕಡೆ ಬರಬಾರ್ದು ಅಂತ. ಮತ್ತೆ ಎಂಟು ಮಾಡಿಕೆ ಆಗಲಿಲ್ಲ. ಮತ್ತು ದೇವರನ್ನೇ ಬೇಡಿಕೊಳ್ಳೋದು. ಮಧುರು ಮಹಾಗಣಪತಿ ಅವರೇ ನಂಗೆ ಕಾವಲಾಗಿರ್ಬೇಕು ಅಂತೇಳಿ ಬೇಡಿಕೊಳ್ಳೋದು ದೇವರನ್ನೇ. ಮತ್ತೆ ಏನು ಮಾಡೋದು ಹೇಳಿ. ಸೊ ಆನೆ, ಹಾಗಾದ್ರೆ ಆನೆ ಒಟ್ಟಿಗೆ ನಿಮ್ಗೆ ಒಳ್ಳೆ ಪರಿಚಯ ಇದೆ? ಆನೆ ಮೊದಲಿಂದ ಸಣ್ಣದಿರುವಾಗ ನನಗೊಂದು 15-16 ವರ್ಷ ಇರುವಾಗ ಆನೆನ ನೋಡಿದ್ದೇನೆ ನಾನು. ಈಗ ಆನೆ ಅದು ಬಾರಿಸೋದ್ರಿಂದ ಆನೆ ಓಡೋಗುತ್ತಾ? ಓಡ್ತದಲ್ಲ, ಸೌಂಡ್ ಕೇಳಿದ್ರೆ, ಮನುಷ್ಯರ ಸೌಂಡ್ ಕೇಳಿದ್ರೆ, ಬೆಂಕಿ ಕಂಡ್ರೆಲ್ಲ ಓಡ್ತದಲ್ಲ ಆನೆ, ಓಡ್ತದೆ. ತುಂಬಾ ವಿಶೇಷ ಅಂದ್ರೆ ನಿನ್ನೆ ಬಾವಿಯಲ್ಲಿ ಒಂದು ಆನೆ ಬಿದ್ದಿರುತ್ತೆ. ಆನೆ ಬಿದ್ದಂತ ಜಾಗದಲ್ಲಿ ಇರುವಂತದ್ದೇ ತಮ್ಮ ಹೆಸರಮ್ಮ? ಹೆಸರು ದಮಯಂತಿ. ದಮಯಂತಿ ಅವರ ಮನೆ. ತುಂಬಾ ವಿಶೇಷ ಅಂದ್ರೆ ಆನೆನ ತಾವು ಮನೇಲಿ ಕೂತ್ಕೊಂಡು ಹೇಗೆ ಓಡಿಸ್ತಾರಂತ ಹೇಳ್ತಾ ಇದ್ರು. ಸೊ ಆನೆನ ಎದುರಿಂದ ಹಳೆ ಪಾತ್ರೆಯಿಂದ ಅದನ್ನ ಜೋರಾಗಿ ಸೌಂಡ್ ಮಾಡ್ತೀರಾ ಹೇಗೆ? ಬುಟ್ಟು ದೊಣ್ಣೆಯಲ್ಲಿ ಬಡಿದು ಒಳ್ಳೆ ಬಡಿದು ಆಗ ಓಡುತ್ತೆ. ಓಡಿಸಿ ಅದು ಮೇಲೆ 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 ಹೋಗ್ತದೆ ಅಲ್ಲ ಕಡೆ ಕಡೆ. ನಿನ್ನೆ ಹೇಗೆ ಸೌಂಡ್ ಮಾಡ್ತೀನಿ? ನಿನ್ನೆ ಕೂಗುದು ಮಾತ್ರ ಕೇಳಿದೆ ನನಗೆ. ಅಲ್ಲಿ ಬೀಳುವಾಗ ಒಂದು ಕೂಗಿದೆ ಅಂತದ್ದು.